ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳದ ಕರುಣದಿಂದ ಪಣಿತು ಪೇಳುವೆ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ನಾಮಸ್ಮರಣೆ ಸಂಧಿ 13ನೇ ಸಂಧಿಯಲ್ಲಿ 10ನೇ ಶ್ಲೋಕ. ತನುವೆ ನಾನೆಂಬುವನು ಸತಿಸುತ ಮನೆದನಾದಿಗಳೆನ್ನದೆಂಬುವ ದ್ಯುನದಿ ಮೊದಲಾದುದಗಗಳೇ ಸತ್ತೀರ್ಥವೆಂಬುವನು. ಅನಲಲೋಹಾದಿ ಪ್ರತೀಕಾರ್ಚನವೇ ದೇವರ ಪೂಜೆ ಸುಜನರ ಮನುಜರಹುದೆಂಬುವನು ಗೋಖರನೆನಿಪ ಬುಧರಿಂದ. ತನುವೇ ನಾನೆಂಬುವ ಅಂದರೆ ದೇಹವೇ ನಾನು. ಹೌದಾ? ದೇಹವೇ ನಾವ? ಇಲ್ಲ. ದೇಹ ಜಡ. ಅದು ದೇಹ ಜಡ, ನಾನ್ ಲಿವಿಂಗ್ ಥಿಂಗ್. ದೇಹ ಬೇರೆ, ದೇಹದಲ್ಲಿ ಇರುವ ಜೀವಾತ್ಮ ಬೇರೆ, ಜೀವನಲ್ಲಿ ಇರುವ ಪರಮಾತ್ಮ ಬೇರೆ. ಇದೊಂದು ಲೇಯರ್ಸ್ ಇದ್ದಾಗೆ. ಶರೀರವೇ 3-4 ಲೇಯರ್ಸ್ ಇದೆ. ಅದರ ಒಳಗೆ ಜೀವ, ಅದರ ಒಳಗೆ ಪರಮಾತ್ಮ ಅಂತ. ಆದರೆ ಅಜ್ಞಾನಿಗಳು ಏನು ತಿಳಿತಾರೆ? ತನುವೇ ನಾನೆಂಬುವ, ಈ ದೇಹವೇ ನಾನು ಹಾಗೆ ಅಂತ ತಿಳಿತಾರೆ. ಕೆಲವು ಆ ರೀತಿಯಾಗಿ ತಿಳ್ಕೊತಾರೆ. ತಪ್ಪು ಉಪಾಸನೆ ಅದು. ಶರೀರವೇ ನಾವಲ್ಲ. ನಾವು ಶರೀರದ ಒಳಗೆ ನಾವಿದ್ದೀವಿ. ಹೀಗೆ ಮನೆಯ ಒಳಗೆ ನಾವಿದ್ದೀವಿ. ನಾವೇ ಮನೆ ಅಂತ ಹೇಳ್ಬಿಡ್ಲಿಕ್ಕಾಗ್ತದಾ? ಆಗೋದಿಲ್ಲ. ಮನೆ ಒಳಗೆ ನಾವಿದ್ದೀವಿ. ಮನೆ ಜಡ. ಅದೇ ಥರ ಶರೀರದ ಒಳಗೆ ನಾವಿದ್ದೀವಿ. ಶರೀರ ಜಡ, ನಾವು ಬೇರೆ ಅಂತ ಅರ್ಥ. ಮತ್ತು ಸತಿ ಸುತ ಮನೆ ಧನಾದಿಗಳು ಎನ್ನದೆಂಬುವ. ಎಷ್ಟು ಚಂದ ಇದೆ ನೋಡಿ ಇದು. ಸತಿ ಅಂದರೆ ಹೆಂಡತಿ. ಇದು ಒಂದು ಪುರುಷರಿಗೆ ನೋಡಿ ಹೇಳುವ ಒಂದು ಉಪದೇಶ ಗುರುಗಳು. ಸತಿ ಅಂದರೆ ಹೆಂಡತಿ, ಸುತ ಮಗ, ಮನೆ ಕಟ್ಟಿದ ಮನೆ, ಧನಾದಿಗಳು ಸಂಪತ್ತು, ಇದೆಲ್ಲವೂ ಕೂಡ ನನ್ನದು ಅಂತ ತಿಳಿಯುವವರು. ಇವರು ಕೂಡ ಅಜ್ಞಾನಿಗಳೇ ನೋಡಿ. ಅಲ್ಲ ರೀ, ಮದುವೆ ಮಾಡ್ಕೊಂಡಿದ್ದೀವಿ, ಮಕ್ಕಳನ್ನ ಪಡೆದಿದ್ದೀವಿ, ನಮ್ದಲ್ಲ ಅಂದರೆ ಇನ್ನೇನು ಅರ್ಥ ಇದು? ಹಾಗೆಂದ್ರೆ, ಅಥವಾ ಸ್ತ್ರೀಯರಿಗೆ ಹೇಳುವುದಾದರೆ ಪುರುಷರು ಮದುವೆ ಮಾಡಿಕೊಂಡ ಪತಿ, ಮಕ್ಕಳು, ಮನೆ, ಮಿಕ್ಕಿದೆಲ್ಲ ಕಾಮನ್, ಸಂಪತ್ತು ಎಲ್ಲ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು, ನಂದಲ್ಲ ಅಂತ ಹೇಳಿದರೆ ಹೇಳಿದ್ದು ನಾವು. ಈ ಶರೀರವೇ ನಿಮ್ದಲ್ಲ. ಈ ಶರೀರ ಯಾರ್ದು? ಮತ್ತೆ ಈ ಶರೀರ ದೇವರದ್ದು, ದೇವರು ಕೊಟ್ಟದ್ದು. ಅಲ್ಲ, ಹೇಗೆ ಹೇಳ್ತೀರಿ? ಅಲ್ಲ, ನೀವು ಹೇಗೆ ಹೇಳ್ತೀರಿ ನಿಮ್ಮದು ಹಾಗೆ ಅಂತ? ನಮ್ಮ ತಂದೆ ತಾಯಿ ಕೊಟ್ಟರು ನಮಗೆ ಶರೀರ. ಆ ತಂದೆ ತಾಯಿಯನ್ನೇ ಕೇಳಿ. ಶರೀರ ನಿರ್ಮಾಣ ಮಾಡೋದಕ್ಕೆ ನೀವು ಮಾಡಿದ ಕೆಲಸ ಏನು? ನೀವೇನು ಹಾರ್ಟ್ ತಂದು ಆಪರೇಷನ್ ಮಾಡಿ ಇಟ್ರಾ? ಕಣ್ಣು ಆಪರೇಷನ್ ಮಾಡಿ ಇಟ್ರಾ? ನನಗೆ ಕಣ್ಣು ಕೊಟ್ರಾ? ಕಿವಿ ಕೊಟ್ರಾ? ಏನು ಕೊಟ್ರಿ ನೀವು? ಇದರಿಂದ ತಾಯಿಯ ಗರ್ಭದಲ್ಲಿ ಇರುವಾಗ ಎಲ್ಲ ಅವಯವಗಳನ್ನು ಕೂಡ ತಂದು ಕೊಟ್ಟದ್ದು ಯಾರು? ಪರಮಾತ್ಮ. ಪರೀಕ್ಷಿತ್ ರಾಜನ ಕಥೆಯಲ್ಲಿ ನಾವು ನೋಡಿದ್ದೀವಿ. ಆ ಗರ್ಭವನ್ನ ಪರಮಾತ್ಮ ರಕ್ಷಣೆ ಮಾಡಿದ. ಅದೇ ರೀತಿಯಾಗಿಯೇ ಪ್ರತಿಯೊಬ್ಬರ ಅಲ್ಲಿ ಆ ಗರ್ಭಚೀಲದಲ್ಲಿ ಏನಿದೆ ನೋಡಿ. ಬೆಳಕಿದೆಯಾ? ಗಾಳಿ ಇದೆಯಾ? ಅಥವಾ ವಾಟರ್ ಸಪ್ಲೈ ಇದೆಯಾ? ಏನಿದೆ? ಏನೂ ಇಲ್ಲ. ತಾಯಿ ಉಂಡದ್ದನ್ನ ಒಂದು ಆಹಾರ ರೂಪದಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಒಂದು ನಾಳಗಳ ವ್ಯವಸ್ಥೆ ಇದೆ. ಎಷ್ಟು ಅದ್ಭುತವಾಗಿ ದೇವರು ಜೀವರಿಗೆ ದೇಹವನ್ನು ಕೊಟ್ಟು ಸೃಷ್ಟಿ ಮಾಡಿಸ್ತಾನೆ ನೋಡಿ. ಅದರಿಂದ ಅದೆಲ್ಲವೂ ಕೂಡ ಯಾರ ವ್ಯಾಪಾರ? ಪರಮಾತ್ಮನ ವ್ಯಾಪಾರ. ಅದರಿಂದ ತಂದೆ ತಾಯಿ ಅವರೊಂದು ನಿಮಿತ್ತ ಅಷ್ಟೇ. ತಂದೆ ತಾಯಿಗಳು ಒಂದು ನಿಮಿತ್ತ. ವಾಸ್ತವಿಕವಾಗಿ ನಮಗೆ ಎಲ್ಲವನ್ನು ಕೊಟ್ಟದ್ದು, ನಮ್ಮನ್ನ ಬದುಕಿಸಿದ್ದು ಯಾರು? ಪರಮಾತ್ಮನೇ. ಅದರಿಂದ ಈ ಶರೀರ ಯಾರ್ದು? ಪರಮಾತ್ಮನದ್ದೇ. ಪರಮಾತ್ಮ ನಮಗೆ ಯಾಕೆ ಕೊಟ್ಟಿದ್ದಾನೆ? ನನ್ನನ್ನು ತಿಳ್ಕೋ ಅಂತ ಕೊಟ್ಟಿದ್ದಾನೆ. ದೇವರನ್ನು ಯಾಕೆ ತಿಳ್ಕೋಬೇಕು? ದೇವರನ್ನು ತಿಳ್ಕೊಂಡ್ರೆ ನಮಗೆ ಅಜ್ಞಾನ ಹೋಗ್ತದೆ, ಭಕ್ತಿ ಬರುತ್ತದೆ. ನೋಡಿ, ಮಹಿಮೆ ಗೊತ್ತಿಲ್ಲದೆ ಒಂದು ವಸ್ತುವನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರೋಡಲ್ಲಿ ಹೋಗ್ತೇವಿ, ಒಂದು ಕಲ್ಲು ಬಿದ್ದಿರುತ್ತದೆ, ಒಂದು ಬಂಗಾರ ಬಿದ್ದಿರುತ್ತದೆ, ಇಟ್ಕೊಳ್ಳೋಣ. ಕಲ್ಲನ್ನು ಯಾರ ತೆಗಿತಾರ? ಬಂಗಾರ ಅಂತ ತೆಗೆದುಕೊಡ್ತಾರೆ. ಯಾಕೆ? ಅದರ ಬೆಲೆ ಗೊತ್ತಿದೆ ನಮಗೆ, ಅದರ ಮಹಿಮೆ ಗೊತ್ತಿದೆ. ಅದೇ ಥರ ಲೋಕದಲ್ಲಿ ಅನೇಕ ವಸ್ತುಗಳಿದೆ, ದೇವರು ಇದ್ದಾನೆ. ಸರಿಯಾಗಿ ಯೋಚನೆ ಮಾಡಿದರೆ ಜ್ಞಾನಿಗಳಾದವರು ಯಾರನ್ನು ಆಯ್ಕೆ ಮಾಡ್ಕೋತಾರೆ? ದೇವರನ್ನೇ ಆಯ್ಕೆ ಮಾಡ್ಕೋತಾರೆ. ಆ ರೀತಿಯಾಗಿ
ಆ ಜ್ಞಾನವನ್ನು ನಮಗೆ ತಿಳಿಸಿಕೊಡಬೇಕಾಗಿದ್ರೆ ಒಂದು ಪ್ಲಾಟ್ಫಾರ್ಮ್ ಬೇಕು. ಎಲ್ಲಿ ಹೋಗಿ ಕಲಿಯೋದು ಇದನ್ನೆಲ್ಲ? ಅದಕ್ಕೆ ದೇವರು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ, ಲೋಕವನ್ನು ಸೃಷ್ಟಿ ಮಾಡಿ, ಶರೀರವನ್ನು ಕೊಟ್ಟು, ಆಹಾರವನ್ನು ಕೊಟ್ಟು, ಸಂಪತ್ತನ್ನು ಕೊಟ್ಟು, ಬರೀ ಒಬ್ಬನೇ ಇದ್ರೆ ನೀನು ಬದುಕಕ್ಕಾಗಲ್ಲ, ಹೆಂಡತಿ ಮಕ್ಕಳು ಎಲ್ಲರನ್ನು ಕೊಟ್ಟು, ಅಥವಾ ಪುರುಷರನ್ನು ಪತಿಯನ್ನು ಕೂಡ ಕೊಟ್ಟು ಅನುಗ್ರಹ ಮಾಡಿದರೆ ನಾವೇನು ತಿಳ್ಕೊಂಡ್ಬಿಟ್ಟಿದ್ದೀವಿ? ಇಷ್ಟೇ ಪ್ರಪಂಚ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಇದಕ್ಕಾಗೇ ಬಂದಿರೋದನ್ನು ತಿಳ್ಕೊಂಡ್ಬಿಟ್ಟಿದ್ದೀವಿ. ಹೇಗಿದೆ ಅಂದರೆ ಸ್ಕೂಲಿಗೆ ಹೋಗೋದು ಯಾತಕ್ಕೆ? ಬೆಳಿಗ್ಗೆ ಊಟ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಚಪ್ಪಲಿ ಕೊಡ್ತಾರೆ, ಅದಕ್ಕಾಗಿ ಸ್ಕೂಲಿಗೆ ಹೋಗೋದು ಅಂತ ಆಯ್ತು. ಸ್ಕೂಲಿಗೆ ಹೋಗೋದು ಮಕ್ಕಳು ಅದಕ್ಕ? ಇದೆಲ್ಲ ಯಾವುದು? ಸಪ್ಲಿಮೆಂಟ್. ಇದೆಲ್ಲ ಪ್ರಧಾನ ಯಾವುದು? ಓದೋದು. ಹೇಗೋ ಅದೇ ಥರ ನಾವು ಭೂಮಿಗೆ ಬಂದಿರೋದು ಯಾತಕ್ಕೆ? ಪರಮಾತ್ಮನನ್ನು ತಿಳಿದುಕೊಳ್ಳೋದಕ್ಕೆ. ನೀನು ಒಬ್ಬನೇ ಇದ್ದರೆ ಏನು ಮಾಡ್ಲಿಕ್ಕೆ ಆಗ್ತದೆ ಹೇಳಿ ನಾವು? ಅದಕ್ಕೆಲ್ಲ ಇವರೆಲ್ಲ ಸಪೋರ್ಟರ್ಸ್. ಇವರೆಲ್ಲ ಗುರುಗಳು, ದೇವತೆಗಳು, ಇಂದ್ರಿಯಗಳು, ಶರೀರಗಳು, ಸಂಪತ್ತು, ಮನೆ, ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡುವವರಾಗಿ ಇರಬೇಕು. ದೇವರ ಸೇವೆಗೆ ಸಪೋರ್ಟ್ ಮಾಡುವವರಾಗಿ ಇರಬೇಕು. ಅವರೇ ನಿಜವಾದ ಬಂಧು ಬಾಂಧವರು ಅಂತಾರೆ. ಅದು ಇಲ್ಲದೆ ಮಾಡದೆ ಹೋಗ್ಬಿಟ್ರೆ ಮಕ್ಕಳು ಶಾಲೆಗೆ ಹೋಗೋದು, ಬರೀ ಊಟ ಮಾಡ್ಕೊಂಡು ಬರೋದು, ಹೀಗೆ ಆದಂತೆ ನಮ್ಮ ಪರಿಸ್ಥಿತಿನೂ ಅಷ್ಟೆ. ಸಣ್ಣ ವಯಸ್ಸಿಂದ ರಿಟೈರ್ಮೆಂಟ್ ತನಕ ದುಡ್ಡು ದುಡ್ಡು ದುಡ್ಡು. ರಿಟೈರ್ ಆದಮೇಲೆ ಮನೆಯಲ್ಲಿ ಕೂತು ಕಾಲ ಕಳೆಯೋದು. ಏನು ಸಾಧನೆ ಮಾಡಿದಂತೆ ಆಯಿತು? ಅದಕ್ಕಾಗಿ ಬಂದಿರೋದು. ಮತ್ತೆ ಒಂದಿನ ಸಾಯಬೇಕು. ಸತ್ತ ಮೇಲೆ ಏನೂ ಗೊತ್ತಿಲ್ಲ. ಅದಕ್ಕೆ ಪರಮಾತ್ಮ ಅದನ್ನೆಲ್ಲ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಈ ಶರೀರ ನಿನ್ನದಲ್ಲ, ಈ ಸಂಪತ್ತು, ಹೆಂಡತಿ, ಮಕ್ಕಳು ಯಾರೂ ಕೂಡ ನಿನ್ನದಲ್ಲ. ನಿನಗೆ ಒಂದು ಸಪೋರ್ಟಿಗೆ ಕೊಟ್ಟಿರೋದು. ಏನು ಸಪೋರ್ಟು? ದೇವರ ಪೂಜೆ ಎನ್ನುವ ಸಪೋರ್ಟು. ನೀವು ಯೋಚನೆ ಮಾಡಿ, ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಮಾಡ್ತಾ ಕೂತ್ರೆ ಅಡಿಗೆ ನೈವೇದ್ಯ ಯಾರು ಮಾಡೋರು? ಹೆಂಡತಿ ಮಾಡಬೇಕು. ಹೆಂಡತಿ ಮಾಡಿ ತಂದು ಅದನ್ನು ದೇವರಿಗೆ ನೈವೇದ್ಯಕ್ಕಾಗಿ ಕೊಡಬೇಕು. ಎಷ್ಟು ಚಂದ ಇರ್ತದೆ ನೋಡಿ ಆ ಮನೆ. ಆ ರೀತಿಯಾಗಿ ಇರಬೇಕು. ಆ ಒಂದು ಟೀಮ್ ವರ್ಕ್ ಅಂತ ಹೇಳ್ತಾರೆ ನೋಡಿ, ಅದನ್ನು ಕಾಣಬೇಕು. ಆಫೀಸಲ್ಲಿಲ್ಲ ನಾವು ನೋಡ್ತೀವಿ, ಸ್ಕೂಲಲ್ಲಿ ನೋಡ್ತೀವಿ ಟೀಮ್ ವರ್ಕ್, ಆದರೆ ಮನೆಯಲ್ಲಿ ಟೀಮ್ ವರ್ಕ್ ಇರೋದು ಯಾಕೆ? ಆಬ್ಜೆಕ್ಟಿವೇ ಇರೋದಿಲ್ಲ. ದುಡ್ಡು ಒಂದೇ ಆಬ್ಜೆಕ್ಟಿವ್ ಅಂತ ಆಗಿಬಿಟ್ಟಿದೆ. ಅದು ನಮ್ಮ ಜೊತೆಗೆ ಬರೋದೇ ಇಲ್ಲ ನೋಡಿ ನಮ್ಮ ಜೊತೆ. ಎಷ್ಟೋ ಕೋಟ್ಯಾಧೀಶರು ಎಲ್ಲ ಸಂಪತ್ತನ್ನು ಏನು ಮಾಡಬೇಕು? ಇಲ್ಲೇ ಬಿಟ್ಟು ಹೋಗಬೇಕು. ಕೊಂಡು ಹೋಗುವಾಗ ಯಾರಿಲ್ಲವಂತೆ ಅಂತ ದಾಸರು ಹೇಳ್ತಾರೆ ನೋಡಿ. ಯಾರು ಬರ್ತಾರೆ ನಮ್ಮ ಜೊತೆ? ಯಾವುದು ಬರೋದಿಲ್ಲ. ಮನುಷ್ಯರು ಯಾರು ಬರೋದಿಲ್ಲ. ಬರಬೇಕು ಅಂತ ಇಚ್ಛೆ ಪಟ್ಟರು ಅವರಿಗೆ ಸಾಮರ್ಥ್ಯನೂ ಇರೋದಿಲ್ಲ. ನಮ್ಮ ಸುತ್ತಮುತ್ತ ಇರೋವರಿಗೆ ನಾನು ನಿನ್ನ ಜೊತೆಗೆ ಬರ್ತೀನಿ ಅಪ್ಪ ಅಂತ ಹೇಳಿದರೆ ಆ ಒಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಹೇಗಿರ್ತದೆ ನೋಡಿ. ಅವ್ರು ಇರುವ ಶರೀರನೇ ಬೇರೆ ಇರುತ್ತದೆ. ನಮ್ಮನ್ನು ಆ ಶರೀರದಿಂದ ತೆಗೆದು ಬಿಟ್ಟು ಬೇರೆ ಶರೀರದಲ್ಲಿ ಕರ್ಕೊಂಡು ಹೋಗ್ತದೆ. ಟ್ರಾನ್ಸ್ಪೋರ್ಟೇಷನೇ ಇಲ್ಲಿ ಬೇರೆ ಇದೆ. ಅದರಿಂದ ಬರಬೇಕು ಅಂತ ಇಚ್ಛೆ ಪಟ್ಟರು ಕೂಡ ಅವ್ರದ್ದು ಲಿಮಿಟೆಡ್. ಅವರಿಂದ ಬರಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ಈ ಶರೀರ, ಸುತ್ತಮುತ್ತ ಇರುವ ಬಂಧು ಬಾಂಧವರು ಯಾರು ಕೂಡ ನಂಬದಲ್ಲ. ಫಸ್ಟ್ ಅದನ್ನು ಸರಿಯಾಗಿ ನಾವು ತಿಳ್ಕೋಬೇಕು. ಶರೀರವೇ ನಾನಲ್ಲ, ನಾನು ಬೇರೆ, ನನ್ನ ಶರೀರ ಬೇರೆ. ನನಗೆ ಈ ಪರಮಾತ್ಮ ಶರೀರವನ್ನು ಕೊಟ್ಟಿದ್ದಾನೆ, ಒಂದು ಸ್ಕೂಲನ್ನು ಕೊಟ್ಟಿದ್ದಾನೆ. ನಾನು ದೇವರನ್ನು ತಿಳ್ಕೋಬೇಕು. ಸ್ಕೂಲ್ ಮಾತ್ರ ಇದ್ದರೆ ಸಾಲದು, ಟೀಚರ್ಸ್ ಬೇಕು, ಊಟ ವ್ಯವಸ್ಥೆ ಎಲ್ಲವೂ ಆಗಬೇಕು. ಅದನ್ನು ಕೊಟ್ಟಿದ್ದಾನೆ. ಯಾವುದಕ್ಕಾಗಿ? ಓದೋದಕ್ಕಾಗಿ. ಅದೇ ರೀತಿಯಾಗಿ ಸತಿ, ಸುತ, ಮನೆ, ಧನಾದಿಗಳು ಎನ್ನದೆಂಬುವ ಅಜ್ಞಾನಿಗಳು ಈ ರೀತಿ. ದಡ್ಡನು, ಸ್ಕೂಲಿಗೆ ಹೋಗುವವನು, ಫೇಲ್ ಆಗುವವನು ಈ ರೀತಿಯಾಗಿ ತಿಳ್ಕೊತಾನೆ. ನಾನು ಸ್ಕೂಲಿಗೆ ಹೋಗೋದೇ ಊಟಕ್ಕಾಗಿ ಅಂತ ತಿಳ್ಕೊತಾನೆ, ಫೇಲ್ ಆಗ್ತಾನೆ. ನಾವು ಅದೇ ಥರ ಅಷ್ಟೇ ತಿಳ್ಕೊಂಡಿದ್ರೆ ನಾವು ಲೈಫಲ್ಲಿ ಫೇಲ್ ಆಗ್ತೀವಿ ಅಷ್ಟೇ. ಹಂಗಾಗಬಾರ್ದು. ಸತಿ, ಸುತ, ಮನೆ, ಧನಾದಿಗಳು ಎನ್ನದೆಂಬುವ ಜುನದಿ ಮೊದಲಾದ ಉದಕಗಳೇ ಸತ್ತೀರ್ಥವೆಂಬುವನು. ಗಂಗಾ ಮೊದಲಾದ ತೀರ್ಥಗಳೇ ಪುಣ್ಯ ನದಿಗಳಪ್ಪ. ಇನ್ನು ದೇವರು, ನಿರ್ಮಾಲ್ಯ ಇತ್ಯಾದಿಗಳ ಯಾತಕ್ಕೆ ಅಂತ ಪ್ರಶ್ನೆ. ಅದೆಲ್ಲ ಅಜ್ಞಾನಿಗಳ ವಿಚಾರವನ್ನೇ ಹೇಳ್ತಾ ಇದ್ದಾರೆ. ಸತ್ತೀರ್ಥವೆಂಬುವನು. ಅನಲಲೋಹಾದಿ ಪ್ರತೀಕಾರ್ಚನವೇ ದೇವರ ಪೂಜೆ. ದೇವರ ಪೂಜೆ ಅಂದರೆ ಯಾವುದು? ಅನಲದಲ್ಲಿ ಅಂದರೆ ಹೋಮಕುಂಡಲದಲ್ಲಿ ಮಾಡುವ ಪೂಜೆನೇ ದೇವರ ಪೂಜೆ. ಅಥವಾ ಲೋಹ ಅಂದರೆ ಮೆಟಲ್ಸ್, ಬೆಳ್ಳಿದೋ, ಬಂಗಾರದ್ದೋ, ಪಂಚಲೋಹದ್ದೋ ಯಾವುದೋ ಒಂದು ಪ್ರತಿಮೆಯನ್ನು ತಂದು ಅಲ್ಲಿ ಮಾಡುವ ಪೂಜೆನೇ ದೇವರ ಪೂಜೆ. ಇದು ಅಜ್ಞಾನಿಗಳ ಚಿಂತನೆ. ಅಲ್ಲ ರೀ, ನಾವು ಅದನ್ನೇ ಮಾಡೋದು, ಮತ್ತೆ ಹಂಗೆ ಮಾಡಬೇಡಿ ಅಂತಾರೆ. ಅದರ ಅರ್ಥ ಹೋಮ ಅಂದರೆ ಏನು? ಅಗ್ನಿ ಅಂದರೆ ದೇವರ ಒಂದು ಪ್ರತಿಮೆ. ಅದು ಕಲಶಕ್ಕೆ ಪೂಜೆ ಮಾಡೋದು ಉಂಟು. ಕಲಶ ಅಂದರೆ ಯಾರು? ನೀರಿನಲ್ಲಿ ಅದು ದೇವರ ಪ್ರತಿಮೆ. ಹಾಗೆ ಅಂತ ಚಿಂತಿಸಿ ಪೂಜೆ ಮಾಡೋದು. ಇನ್ನು ಶಾಲಿಗ್ರಾಮ ಅದು ಕಲ್ಲು. ನೋಡಿ, ಪೂಜೆಗಿರೋದು ನಮಗೆ ಪಂಚಭೂತಗಳೇ, ಪೃಥ್ವಿ, ತೇಜೋ, ವಾಯು, ಆಕಾಶನೇ.
ಆಕಾಶದಲ್ಲಿ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ, ಗಾಳಿಯಲ್ಲೂ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮಿಕ್ಕಿದು ಯಾವ್ದು ಸಿಕ್ತು? ಮಣ್ಣು, ನೀರು, ಬೆಂಕಿ, ಅಷ್ಟು ಮೂರಲ್ಲೇ ಪೂಜೆ. ಮಣ್ಣು ಅಂದ್ರೆ ಕಲ್ಲು, ಶಾಲಿಗ್ರಾಮ, ಶಿಲೆಗಳು. ಮಣ್ಣು, ನೀರು, ಕಳಶದಲ್ಲಿ ಆವಾಹನೆ ಮಾಡಿ ನೀರನ್ನು ಪೂಜೆ ಮಾಡ್ತೀವಿ. ಮಣ್ಣು, ನೀರು, ಬೆಂಕಿ, ಅಗ್ನಿಯಲ್ಲಿ, ಹೋಮಕುಂಡದಲ್ಲಿ ಅಗ್ನಿಯನ್ನು ಬೆಳೆಸಿ ಹೋಮ ಮಾಡ್ತೀವಿ. ಇಷ್ಟೇ ದೇವರ ಪೂಜೆ ಅಂತ ಯಾರು ತಿಳಿತಾರೆ ಅವರು ಅಜ್ಞಾನಿಗಳು. ಅಂದ್ರೆ ಏನರ್ಥ? ಇದು ಪೂಜೆ ಅಲ್ಲ ಅಂತಲ್ಲ, ಇಷ್ಟಕ್ಕೆ ನಿಲ್ಲಿಸಬಾರದು ಅಂತ ಮುಂದೆ ಹೇಳ್ತಾರೆ ಅವರು. ಅನಲಲೋಹಾದಿ ಪ್ರತೀಕಾರ್ಚನವೇ ದೇವರ ಪೂಜೆ. ಸುಜನರೇ ಮನುಜರಹುದೆಂಬುವನು. ಭಗವಂತನ ಭಕ್ತರು ಸಾಮಾನ್ಯ ಮನುಷ್ಯರು. ಭಗವಂತನ ಭಕ್ತರು ಊರ್ಧ್ವಪುಂಡ್ರವನ್ನು ಧರಿಸಿದವರು, ತುಳಸಿ ಮಾಲೆಯನ್ನು ಧರಿಸಿದವರು ಎಲ್ಲ ಒಂದು ವ್ಯಕ್ತಿ ಆಗಬೇಕು. ಒಂದೇ ವ್ಯಕ್ತಿ ಊರ್ಧ್ವಪುಂಡ್ರವನ್ನು ಧರಿಸಿ ಗೋಪಿಚಂದನ ಮುದ್ರೆ, ಅಕ್ಷತೆ, ಅಂಗಾರ ಅಕ್ಷತೆ ಏನೋ ಒಂದು ಧರಿಸಿ ಮತ್ತು ಶಾಸ್ತ್ರಗಳ ಚಿಂತನೆಯನ್ನು ಮಾಡ್ತಾ ಇದ್ದಾರಲ್ಲ, ಅಂತಹ ಭಗವದ್ ಭಕ್ತರನ್ನ, ಸಜ್ಜನರನ್ನ, ಸಾಮಾನ್ಯ ಇವರಂತೆ 1000 ಮನುಷ್ಯ ಇದ್ದಾರೆ, ಅವರಲ್ಲಿ ಇವರು ಒಂದು ಅಂತ ತಿಳಿಯೋದು. ಈ ರೀತಿಯಾಗಿ ಯಾರು ತಿಳಿತಾರೆ ಅವರು ಇಂಥವರನ್ನ ಜ್ಞಾನಿಗಳು ಏನಂತ ಕರೀತಾರೆ? ಗೋಖರ ಏನೀಪ. ಗೋಖರ ಅಂದ್ರೆ ಕತ್ತೆ ಅಂತ, ಭೂಮಿಯಲ್ಲಿ ಇರತಕ್ಕ ಕತ್ತೆ. ಯಾರು? ಶರೀರವೇ ತಾನು ಎಂದು ತಿಳಿಯುವವನು, ಹೆಂಡತಿ, ಮನೆಯ ಮಕ್ಕಳು ಎಲ್ಲ ತನ್ನದು ಅಂತ ತಿಳಿಯುವವನು, ಗಂಗಾ ಮೊದಲಾದ ತೀರ್ಥಗಳೇ ಪವಿತ್ರವಾದ ನದಿ ಅಂತ ತಿಳಿಯುವವನು, ಅಗ್ನಿಯಲ್ಲಿ, ಪ್ರತಿಮೆಯಲ್ಲಿ ಮಾಡುವ ಪೂಜೆನೇ ದೇವರ ಪೂಜೆ, ಅಷ್ಟೇ ದೇವರ ಪೂಜೆ ಅಂತ ತಿಳಿಯುವವನು. ಇವರೆಲ್ಲ ಭಗವಂತನ ಭಕ್ತರನ್ನ ಸಾಮಾನ್ಯ ಜನರು ಅಂತ ತಿಳಿಯುವವನು. ಈ ರೀತಿಯಾಗಿ ಯಾರು ತಿಳಿಯುತ್ತಾರೆ ಅವರು ಭೂಮಿಯಲ್ಲಿ ಇರತಕ್ಕ ಕತ್ತೆ, ಗೋಕರ ನೆನಿಪ. ಅಂದ್ರೆ ಏನರ್ಥ? ಮತ್ತೆ ಯಾರಪ್ಪ ಭೂಮಿಯಲ್ಲಿ ನಾವು ಅಂತ ಕತ್ತೆ ಅಂತ ಇದ್ದೀವಲ್ಲ ಅಂತ ನಮ್ಗೆ ಬೈತಾರೆ, ಅದಕ್ಕೆ ಬೈಯೋದುಂಟು, ಕತ್ತೆ ಅಂತ ಬೈಯೋದುಂಟು ನಮ್ಮನ್ನು. ಯಾಕೆ? ಈ ರೀತಿಯಾದ ಚಿಂತನೆಯನ್ನು ನಾವು ಮಾಡ್ತೀವಿ, ಅದರಿಂದ ನಮ್ಮ ಹಿರಿಯರು ಬೈಯೋದುಂಟು ನಮ್ಮನ್ನು, ಕತ್ತೆ ನೀನು ಹಾಗೆ. ಸರಿಗಿದೆ ನೋಡಿ, ದಾಸರಿಗೆ ಕೂಡ ಒಪ್ಪಿಗೆ ಇದೆ ಅದು. ಅದರಿಂದ ಆ ರೀತಿಯಾಗಿ ಇರಬಾರ್ದು. ಮತ್ತೆ ಹೇಗಿರಬೇಕು? ಮೊದಲನೇದು, ತನುವೇ ನಾನು, ನಾನೇ ದೇವರ ಅಲ್ಲ, ನಾನೇ ಶರೀರ ಅಲ್ಲ, ನಾನು ಬೇರೆ, ನನ್ನ ಶರೀರ ಬೇರೆ ಅಂತ ತಿಳಿಬೇಕು. ಮತ್ತೆ ಎರಡನೇದು, ಹೆಂಡತಿ, ಮಕ್ಕಳು, ಮನೆ, ಸಂಪತ್ತು ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡೋದು? ದಾಸರು ಹೇಳ್ತಾರೆ ನೋಡಿ, ಧಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ. ದಾಸರು ಅದನ್ನೇ ಹೇಳ್ತಾರೆ, ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರು, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ಹಾಗೆಂತ ಅಂದ್ರೆ ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ ನಿನ್ನ ತೊಂಡರು, ಪರಮಾತ್ಮನ ಸೇವಕರು ಅಂತ ತಿಳ್ಕೊಬೇಕು ಅಂತ. ನಾವೇನು ತಿಳ್ಕೊಂಡ್ಬಿಟ್ಟಿದ್ದೀವಿ? ನನ್ನ ಸೇವೆ ಮಾಡೋದಕ್ಕಾಗಿ ನಾವು ಮದುವೆ ಮಾಡ್ಕೊಂಡಿರೋದೇ ಅದಕ್ಕೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ನನ್ನ ಸೇವೆಗೆ ಅಲ್ಲ ಅವರು. ದೇವರ ಪೂಜೆ ಆಗಬೇಕು, ದೇವರಿಗೆ ನೈವೇದ್ಯಕ್ಕೆ ತಂದು ಬಡಿಸೋದಕ್ಕೆ ಅವರು ಅಡಿಗೆ ಮಾಡಬೇಕು ಅಷ್ಟೆ. ಎಷ್ಟು ಕಾನ್ಸೆಪ್ಟ್ ವ್ಯತ್ಯಾಸ ಆಗಿ ದೂರ ಬಂದ್ಬಿಟ್ಟಿದ್ದೀವಿ ನೋಡಿ ನಾವು. ಹಂಗಾಗಬಾರ್ದು. ಅಂಥವ್ರನ್ನ ಭೂಮಿಯಲ್ಲಿ ಇರುವ ಕತ್ತೆ ಅಂತ ದಾಸರು ಬೈದಿದ್ದಾರೆ. ಇಲ್ಲ, ನಾನು ಹಾಗೆ ಮಾಡ್ತೀವಿ ಅಂದ್ರೆ ಭೂಮಿಯಲ್ಲಿ ಇರುವ ಕತ್ತೆ ನಾವು ಅಷ್ಟೆ. ಸತೀಸುತ ಮನೆ ಧನಾದಿಗಳು ಪರಮಾತ್ಮನ ಸೇವೆಗಾಗಿ ಇರೋದು. ಒಂದು 10 ರೂಪಾಯಿ ಬಂತು, 1000 ರೂಪಾಯಿ ಬಂತು, ಬೇಡ 1 ಲಕ್ಷ ಬಂತು, ಯಾವುದಕ್ಕಾಗಿ ಇಡಬೇಕು? ಪರಮಾತ್ಮನ ಸೇವೆಗೆ ಮೀಸಲಾಗಿ ಇಡಬೇಕು. ಬ್ರಾಹ್ಮಣರಿಗೆ ಕೊಡೋದಕ್ಕೆ ಅಂತ ಒಂದು ಅಮೌಂಟ್, ಪೂರ್ತಿ ಕೊಡು ಅಂತ ಹೇಳಲ್ಲ, ದೇವರ ಹಂಗೂ ಹೇಳಿಲ್ಲ. 20% ದಾನಕ್ಕಾಗಿ ಇಟ್ಟುಕೋ ಹಾಗೆ ಅಂತ ಹೇಳ್ತಾನೆ. ಯಾಕೆ? ದೇಹ ಬಿಟ್ಟ ಮೇಲೆ ನಮಗೆ ಆ 20% ನಮಗೆ ಹೆಲ್ಪ್ ಆಗೋದು. ಮಿಕ್ಕಿದ 80% ನೀ ಇಲ್ಲೇ ಖರ್ಚು ಮಾಡ್ಕೊ. ದೇಹ ಬಿಟ್ಟ ಮೇಲೆ ನಿನಗೊಂದು ಬೇಕಲ್ವಾ, ಅದಕ್ಕೆ ಆ 20% ಅದು ಇನ್ವೆಸ್ಟ್ಮೆಂಟ್. ಆ್ಯಕ್ಚುಲಿ ಅದೇ ನಿಜವಾದ ಇನ್ವೆಸ್ಟ್ಮೆಂಟ್. ದೇಹ ಬಿಟ್ಟ ಮೇಲೆ ನಮಗೆ ಸಹಕಾರಿಯಾಗಿ ಬರ್ತಲ್ಲ, ಅದರಿಂದ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಸಿಕ್ಕಿದ ಹಣ ನಿಂಗೆ ಎಷ್ಟು 1000 ರೂಪಾಯಿ ಬಂತಾ? ಒಂದು 200 ರೂಪಾಯಿ ದಾನಕ್ಕಿಂತ ಮೀಸಲಿಡು. 10,000 ರೂಪಾಯಿ ಬಂತಾ? 2,000 ದಾನಕ್ಕಿಂತ ಮೀಸಲಿಡು ಅಂತ ಈ ಥರ ಪ್ಲ್ಯಾನ್ ಮಾಡಿ ನಾವು ಬರುವ ಸಂಪತ್ತನ್ನು ಪರಮಾತ್ಮನ ಸೇವೆಗೆ ಅಥವಾ ಯಾವುದೋ ಒಂದು ಯತಿಗಳಿಗೆ ಒಂದು ಭಿಕ್ಷೆ ಹಾಕೋದು, ಸಂಪತ್ತು ಕೊಡೋ, ದಾನ ಮಾಡೋದು, ಏನೋ ಒಂದು ಮಾಡಬೇಕು. ಯಾರು ಪರಮಾತ್ಮನ ಭಕ್ತರಿರ್ತಾರಲ್ಲ ಅವರಿಗೆ ಕೊಡಬೇಕು ಅಂತ ಒಟ್ಟು ಎನ್ನದೆಂಬ. ಅದರಿಂದ ದ್ಯುನದಿ ಮೊದಲಾದ ಉದಕಗಳೇ ಸತ್ತೀರ್ಥ, ಗಂಗಾ ಮೊದಲಾದ ತೀರ್ಥಗಳೇ ಸತ್ತೀರ್ಥ ಅಂತ ತಿಳಿಬಾರ್ದು. ಆ ತೀರ್ಥಗಳಿಗಿಂತಲೂ ಉತ್ತಮವಾದ ತೀರ್ಥ ಯಾವುದು? ಭಾಗವತ ಗಂಗೆ. ಭಾಗವತವನ್ನ ಶ್ರವಣ ಮಾಡಬೇಕು, ಅದು ಉತ್ತಮ ತೀರ್ಥ, ನಮ್ಮನ್ನ ಪವಿತ್ರ ಮಾಡತಕ್ಕದ್ದು ಅದು, ಸಚ್ಚಾಸ್ತ್ರಗಳು. ಆ ರೀತಿಯಾಗಿ ತಿಳ್ಕೋಬೇಕು. ಇನ್ನು ಬರೀ ಪೂಜೆಯನ್ನ
ಅಗ್ನಿಯಲ್ಲಿ ಪ್ರತಿಮೆಗಳಲ್ಲಿ ಮಾತ್ರ ಮಾಡಬಾರ್ದು. ಮತ್ತೆ ಎಲ್ಲಿ ಮಾಡಬೇಕು? ನೋಡಿ, ನಮ್ಮಲ್ಲಿ ಹಾಗೆ ಪದ್ಧತಿ ಇದೆ ನೋಡಿ. ಅನಂತನ ಪೂಜೆ ಮಾಡೋದು, ಒಂದು 2 ಬ್ರಾಹ್ಮಣರನ್ನ ಕರೆಯೋದು, ಅವರಿಗೆ ಊಟ ಹಾಕೋದು. ಆ ಥರ ಶ್ರಾದ್ದ ಮಾಡ್ತೀವಿ ಅಂದರೆ ಯಾರೋ 2 ಬ್ರಾಹ್ಮಣರನ್ನ ಕರೆಯೋದು, ಊಟ ಹಾಕಬೇಕು. ಅದು ವೈಷ್ಣವರನ್ನೇ ಕರಿಬೇಕು. ಯಾಕೆ? ವಿಷ್ಣು ಭಕ್ತಿ ಇರುವವರೇ ಸಜ್ಜನರು. ಆ ರೀತಿಯಾಗಿ ನಾವು ಮಾಡಬೇಕು. ಅದರಿಂದ ಪ್ರತಿಮೆಯಲ್ಲಿ ಅಂದರೆ ಬೆಳ್ಳಿ ಬಂಗಾರ ಮುಂತಾದ ಪ್ರತಿಮೆಗಳಲ್ಲಿ ಅಗ್ನಿಯಲ್ಲಿ ಪೂಜೆ ಮಾಡಬೇಕು. ಅಂದರೆ ಅಷ್ಟಕ್ಕೆ ನಿಲ್ಲಿಸಬಾರ್ದು. ಜಲ ಪ್ರತಿಮೆಗಳು ಅಂತ ಕರೀತಾರೆ ನೋಡಿ. ಬದುಕಿರುವ ಮನುಷ್ಯರು, ಬ್ರಾಹ್ಮಣರು, ಅವರಿಗೂ ಕೂಡ ಇನ್ನು ಅನ್ನ ಸಂತರ್ಪಣೆ ಎಲ್ಲರಿಗೂ ಕೊಡಬೇಕು. ಅನ್ನ, ಔಷಧಿ, ಅದಕ್ಕೆ ಪಾತ್ರ ನೋಡಬೇಕಾಗಿಲ್ಲ. ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಏನಿಲ್ಲ. ಒಂದು 10 ರೂಪಾಯಿ ಕೊಡ್ತೀಯಾ, ಬ್ರಾಹ್ಮಣನ ನೋಡಿ ಕೊಡು. ಊಟ ಹಾಕ್ತೀಯಾ, ಎಲ್ಲರಿಗೂ ಹಾಕು. ಔಷಧಿ ಕೊಡ್ತೀಯಾ, ಎಲ್ಲರಿಗೂ ಕೊಡು. ನೀರು ಎಲ್ಲರಿಗೂ ಕೊಡು. ಹೇಗಿದೆ ನೋಡಿ ವ್ಯವಸ್ಥೆ. ಅಂದರೆ ಒಂದು ಗೃಹಸ್ಥನಾದವ ತಾನೊಬ್ಬನೇ ಊಟ ಮಾಡಬಾರದು ಅಂತ ಇದೆ. ಎಲ್ಲರಿಗೂ ಕೊಟ್ಟು ಊಟ ಮಾಡಬೇಕಂತ. ಈ ರೀತಿಯಾಗಿ ದೇವರ ಪೂಜೆ ಅದು. ಸುಜನರೇ ಮನುಜರೆಂಬುವನು. ಒಂದು ಯಾರು ಸಜ್ಜನರು ಇರ್ತಾರೆ, ಬ್ರಾಹ್ಮಣರು ಇರ್ತಾರೆ, ಅವರ ಸಾಮಾನ್ಯ ಮನುಷ್ಯ ಅಂತ ತಿಳಿಬೇಡಿ. ದೇವರ ಹಿಂದೆ ಗುರುಗಳು ಹೇಳ್ಬಿಟ್ಟಿದ್ದಾರೆ ಅದನ್ನೇ. ಅವರನ್ನೇ ದೇವರ ಪ್ರತಿಮೆ ಎಂದು ತಿಳಿಯಿರಿ. ಒಂದು ಬ್ರಾಹ್ಮಣ ಮನೆಗೆ ಬಂದ ಅಂದರೆ ಪರಮಾತ್ಮನೇ ಬಂದ ಅಂತ ತಿಳಿಬೇಕು. ಇದು ನೋಡಿದರೆ ನಾವು ಯಾರನ್ನ ಬ್ರಾಹ್ಮಣ ಅಂತ ಕರೀಬೇಕು, ಅದೆಲ್ಲ ದೊಡ್ಡ ಪ್ರಶ್ನೆ ಬರ್ತದೆ. ಏನು ಓದಿರೋದೇ ಇಲ್ಲ, ಶಾಸ್ತ್ರ ಚಿಂತನೆ ಮಾಡಿರೋದಿಲ್ಲ, ಗೋಪಿ ಚಂದನ ಹಚ್ಕೊಳ್ಳೋದಿಲ್ಲ, ತುಳಸಿ ಮಾಲೆ ಧರಿಸೋದಿಲ್ಲ. ಆದರೆ ಆ ಬ್ರಾಹ್ಮಣ ಅಲ್ಲ, ಅವನು ಬ್ರಹ್ಮಬಂಧು ಅಂತ ಕರೀತಾರೆ ಅವರು. ಬ್ರಾಹ್ಮಣ ಬೇರೆ, ಬ್ರಹ್ಮಬಂಧು ಬೇರೆ. ಸಂಧ್ಯಾ ವಂದನೆ ಮಾಡಿರೋದಿಲ್ಲ, ಬ್ರಾಹ್ಮಣನ ಅವನು ಇಲ್ಲ. ಯಾರವನು? ಬ್ರಹ್ಮಬಂಧು. ವ್ಯತ್ಯಾಸ ಇದೆ. ಅದರಿಂದ ಬ್ರಾಹ್ಮಣನಿಗೂ ಬ್ರಹ್ಮಬಂಧುವಿಗೂ ವ್ಯತ್ಯಾಸ ಇದೆ. ಮನೆಗೆ ಬ್ರಾಹ್ಮಣರನ್ನು ಕರೆಸ್ಬೇಕು. ಯಾರು ಶಾಸ್ತ್ರ ಚಿಂತನೆ ಮಾಡ್ತಾರೆ, ಗೋಪಿಚಂದನಾದಿಗಳನ್ನೆಲ್ಲ ಧರಿಸ್ತಾರೆ, ಅಂಥವರು ಬ್ರಾಹ್ಮಣರು. ಅವರಿಗೆ ನಿಮ್ಮ ಸಂಪತ್ತನ್ನು ಕೊಟ್ಟು ದಾನ ಮಾಡಿ, ನಿಮಗೆ ಬರುವ ಇನ್ವೆಸ್ಟ್ಮೆಂಟ್, ನೀವು 10 ರೂಪಾಯಿ ಕೊಟ್ಟರೆ ದೇವರು ನಿಮಗೆ 100 ರೂಪಾಯಿ ಕೊಡ್ತಾನೆ. ಅಕ್ಷಯಂ ಕರ್ಮ ಯಸ್ಮಿನ್ ಫಲೇ ಸ್ವರ್ಪಿತಂ, ಹಾಗೆ ಅಂತ. ಈ ರೀತಿಯಾಗಿ ನಾವು ಚಿಂತನೆಯನ್ನ ಮಾಡಬೇಕು. ಇದಕ್ಕೆ ವಿರುದ್ಧ ಅಜ್ಞಾನಿಗಳನ್ನು ಹೇಳಿ ಈ ರೀತಿಯಾಗಿ ಯಾರು ಬದುಕ್ತಾರೆ ಅವರು ಭೂಮಿಯಲ್ಲಿ ಇರತಕ್ಕ ಕತ್ತೆ ಅಂತ ಒಟ್ಟು ಹೇಳಿದ್ದಾರೆ. ಅದರಿಂದ ಅದರ ಅಭಿಪ್ರಾಯ ಏನು? ಆ ಥರ ಮಾಡಬಾರದು, ಆ ಥರ ಚಿಂತನೆ ನಮ್ಮಲ್ಲಿ ಇರಬಾರ್ದು ಅಂತ. ಅದು ಆಚಾರ್ಯರ, ದಾಸರ ಮುಖ್ಯ ಉದ್ದೇಶ. ಅದು ಅಷ್ಟೇ. ನಮ್ಮನ್ನು ಕತ್ತೆ ಅಂತ ಬೈದು ಬಿಟ್ರು ಅಂತ ನಾವು ಬೇಜಾರು ಮಾಡ್ಕೋಬಾರ್ದು. ಅದಕ್ಕೆ ಹೇಳಿಕ್ಕೆ ಹೊರಟದಲ್ಲ ಅವರು. ಈ ರೀತಿಯಾಗಿ ಚಿಂತನೆ ಮಾಡಬೇಡಿ ಅಂತ ಒಟ್ಟು ಮುಖ್ಯ ಹೇಳ್ತಾರೆ ನೋಡಿ. ಮತ್ತೆ ಹೇಗೆ ಉಪಾಸನೆ ಇರಬೇಕು ಅಂತ ಮುಂದಿನ ಶ್ಲೋಕದಲ್ಲೇ ಹೇಳ್ತಾರೆ. ಅನಲ ಸೋಮಾರ್ಕೇಂದು ಧಾರಾವನಿ ಸುರಾಪಗ ಮುಖ್ಯ ತೀರ್ಥಗಳನಿಲ ಗಗನ ಮನಾದಿ ಇಂದ್ರಿಯಗಳಿಗೆ ಅಭಿಮಾನಿ ಎನಿಪಸುರರು ವಿಪಶ್ಚಿತರು ಸನ್ಮನದಿ ಇಪ್ಪವರ ಪಾವನವ ಮಾಡರು ತಮ್ಮ ಪೂಜೆಯ ಮಾಡಿದರು ಸರಿಯೇ. ಅನಲ, ಸೋಮ, ಅರ್ಕ, ಇಂದು, ತಾರ, ಅವನಿ, ಹಾಗೆ ಅಂತ ಸುರಾಪಾನ. ಅನಲ ಅಂದ್ರೆ ಅಗ್ನಿ, ಸೋಮ ಅಂದ್ರೆ ಉಮೆಯಿಂದ ಸಹಿತನಾದವ ಅಂತ ಅರ್ಥ. ಸೋಮ, ಸ ಪ್ಲಸ್ ಉಮಾ ಸೋಮ ಅಂತ ಆಯ್ತು. ಉಮಾ ಅಂದ್ರೆ ಪಾರ್ವತಿ, ಪಾರ್ವತಿ ದೇವಿಯಿಂದ ಕೂಡಿರುವ ಅಂದ್ರೆ ರುದ್ರದೇವರು ಅಂತ. ಪಾರ್ವತಿ ಪತಿಯಾದ ರುದ್ರದೇವರು ಅಂತ ಅರ್ಥ. ಅರ್ಕ ಅಂದ್ರೆ ಸೂರ್ಯ, ಇಂದು ಅಂದ್ರೆ ಚಂದ್ರ, ತಾರ ಅಂದ್ರೆ ನಕ್ಷತ್ರಗಳು, ಅವನಿ ಅಂದ್ರೆ ಭೂಮಿ, ಸುರಾಪಾನ ಅಂದ್ರೆ ಗಂಗೆ, ಸುರಾಪಾನ ಮುಖ, ಗಂಗೆ ಮೊದಲಾದ ತೀರ್ಥಗಳು. ಅನಿಲ ಅಂದ್ರೆ ಗಾಳಿ, ಗಗನ ಅಂದ್ರೆ ಆಕಾಶ, ಮನ ಅಂದ್ರೆ ಮನಸ್ಸು ಮೊದಲಾದ ಆದಿ ಇದೆ, ಮನಸ್ಸು ಮೊದಲಾದ ಇಂದ್ರಿಯಗಳು ಅಂತ ಅರ್ಥ. ಅಭಿಮಾನಿ ಅನಿಪ ಸುರರು, ಇದು ಯಾವುದನ್ನು ಕೂಡ ಜಡ ಅಂತ ತಿಳಿಬೇಡಿ. ಇದಕ್ಕೆಲ್ಲ ಅಭಿಮಾನಿ ದೇವತೆಗಳು ಇದ್ದಾರೆ, ತತ್ವಾಭಿಮಾನಿ ದೇವತೆಗಳು ಅಂತ ಹೆಸರು. ಅಗ್ನಿಗೆ ಅಭಿಮಾನಿ ಅಗ್ನಿದೇವರು, ಹಾಗೆ ಅಂತಲ್ಲ ಒಂದೊಂದಕ್ಕೂ ದೇವತೆಗಳು ಇದ್ದಾರೆ. ಆ ತತ್ವಾಭಿಮಾನಿ ದೇವತೆಗಳು ಅಭಿಮಾನಿ ಎನಿಪ ಸುರರು, ಈ ದೇವತೆಗಳು ವಿಪಶ್ಚಿತರು ತಮ್ಮ ಪೂಜೆ ಮಾಡಿದರೂ ಸರಿಯೇ. ಜ್ಞಾನಿಗಳು ಇವರ ಪೂಜೆಯನ್ನ ಮಾಡಿದರೂ ಕೂಡ ತನ್ಮನದಿ ಭಜಿಸದಲಿಪ್ಪರ, ಪರಮಾತ್ಮನನ್ನ ದೃಢವಾಗಿ
ಸ್ತುತಿ ಮಾಡದೇ ಇದ್ದರೆ ಅವರು ಪುನೀತರಾಗಲಾರರು. ಇದು ಕೂಡ ಅಜ್ಞಾನಿಗಳ ವಿಚಾರವನ್ನ ಹೇಳ್ತಾರೆ. ಅಂದ್ರೆ ಮನೆಗೆ ಬಂದ ಬ್ರಾಹ್ಮಣನ ಪೂಜೆಯನ್ನು ಕೂಡ ಹೇಗೆ ಮಾಡಬೇಕು ನಾವು ಹಿಂದೆ ನೋಡಿದ್ದೀವಿ. ಬ್ರಾಹ್ಮಣ ದೇವರ ಪ್ರತಿಮೆ ಅಂತ, ಅವನಿಗೆ ಕೊಡುವ ದಕ್ಷಿಣೆ ಅದು ಯಾರಿಗೆ ಕೊಟ್ಟದ್ದು, ದೇವರಿಗೆ ಕೊಟ್ಟದ್ದು ಅಂತ ಒಂದು ಚಿಂತನೆ ಇರಬೇಕು. ನಾವು ಯಾರಿಗೆ ಕೊಡ್ತಾ ಇಲ್ಲ, ಬ್ರಾಹ್ಮಣನಿಗೆ ಕೊಡ್ತಾ ಇಲ್ಲ. ಊಟ ಯಾರಿಗೆ ಹಾಕ್ತೀವಿ, ಯಾರಿಗೆ ಹಾಕ್ರಿ, ಯಾರಿಗೆ ಹಾಕಿದ್ರು ಕೂಡ ಚಿಂತನೆ ಹೇಗಿರಬೇಕು. ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದ. ಅಲ್ಲಿರುವ ಪರಮಾತ್ಮನಿಗೆ ಅಂತ ಚಿಂತನೆ ಮಾಡಬೇಕು. 4 ಜನರಿಗೆ ಬಟ್ಟೆ ತೆಗೆದುಕೊಟ್ರು, ಯಾರಿಗೆ ಬಟ್ಟೆ ಅದು, ದೇವರಿಗೆ. ಶರೀರವನ್ನು ಸ್ವಚ್ಛ ಮಾಡ್ತೀವಿ ಸ್ನಾನ ಮಾಡುವಾಗ, ಈ ಶರೀರವನ್ನು ಸ್ವಚ್ಛ ಮಾಡ್ತೀವಿ ಅಂತ ತಿಳಿಯಬೇಡಿ. ಪರಮಾತ್ಮನ ಮಂದಿರ ಇದು, ದೇವ ಮಂದಿರವನ್ನು ಸ್ವಚ್ಛ ಮಾಡ್ತೀವಿ. ಎಷ್ಟು ಸಣ್ಣ ಒಂದು ವ್ಯತ್ಯಾಸ ನೋಡಿ, ಮನಸ್ಸಿನಲ್ಲಿ ಮಾಡಬೇಕಾದ ಒಂದು ವ್ಯತ್ಯಾಸ. ಊಟ ಯದ್ಯಪಿ ಮಕ್ಕಳಿಗೆ ಹಾಕೋದು, ಮಕ್ಕಳು ಒಂದು ಚಿಂತನೆ ಮಾಡಬೇಡಿ, ದೇವರಿಗೆ ಅಂತ ಚಿಂತನೆ ಮಾಡಿ. ಹಾಕೋದು ಮಕ್ಕಳಿಗೆ ಹಾಕ್ರಿ, ಅದರ ಚಿಂತನೆ ಹೇಗಿರಬೇಕು, ಮಕ್ಕಳಲ್ಲಿ ಇರುವ ದೇವರಿಗೆ, ಪತಿಯಲ್ಲಿ ಇರುವ ದೇವರಿಗೆ, ಪತ್ನಿಯಲ್ಲಿ ಇರುವ ದೇವರಿಗೆ, ಬ್ರಾಹ್ಮಣರಲ್ಲಿ ಇರುವ ದೇವರಿಗೆ ಎಂದು ಪ್ರತಿಯೊಂದನ್ನು ಕೂಡ ಪ್ರತಿಮೆಯಾಗಿ ತಿಳಿಯಬೇಕು. ಅದೇ ತರ ಈ ಏನು ದೇವತೆಗಳು ಹೇಳ್ತಾರೆ, ಸೂರ್ಯ, ಚಂದ್ರ, ರುದ್ರದೇವರು, ಅಗ್ನಿದೇವರು, ನಕ್ಷತ್ರಗಳು, ಭೂಮಿ ಪೂಜೆ, ಗಂಗಾ ಪೂಜೆ, ಇದೆಲ್ಲವೂ ಕೂಡ ಯಾರಿಗೆ ಪೂಜೆ? ಇದು ಕ್ಷೇತ್ರಕ್ಕೆ ಅಂತ ಹೋದಾಗ ಗಂಗಾ ಪೂಜೆ ಅಂತ ಮಾಡ್ತೀವಿ. ಯಾರಿಗೆ ಪೂಜೆ? ಅದು ಪರಮಾತ್ಮನಿಗೆ ಪೂಜೆ ಅಂತ ಚಿಂತನೆ. ಪರಮಾತ್ಮನನ್ನ ಮರೆತು ನಾವು ಪೂಜೆ ಮಾಡಿದರೆ ನಾವು ಪುನೀತರಾಗಲಾರೆವು. ಇದು ದಾಸರ ಅಭಿಪ್ರಾಯ. ನೀವು ಯಾರ ಪೂಜೆ ಮಾಡಿದರೂ ಸರಿ, ಯಾರ ಪೂಜೆಯನ್ನು ಮಾಡಿದರೂ ಕೂಡ ಅದು ಪರಮಾತ್ಮನ ಪ್ರತಿಮೆ, ಒಳಗೆ ಪರಮಾತ್ಮ ಇದ್ದಾನೆ, ಅವನೇ ನಿಜವಾಗಲೂ ಇದನ್ನು ತೆಗೆದುಕೊಳ್ತಾನೆ ಅಲ್ವಾ. ಕೈಯಲ್ಲಿ ದಾನ ಮಾಡ್ತೀವಿ, ತೆಗೆದುಕೊಳ್ತಾರೆ, ಕೈ ಚಾಚಿ ತೆಗೆದುಕೊಳ್ತಾರೆ. ತೆಗೆದುಕೊಳ್ಳಿಕ್ಕೆ ಅವ್ರಿಗೇನು ಸ್ವಾತಂತ್ರ್ಯ ಇದೆ? ಕೈ ಮುಂದೆ ಬರಬೇಕಲ್ಲ. ಪ್ಯಾರಾಲಿಸಿಸ್ ಆಗಿ ಕೂತರೆ ಹೆಂಗ್ ಬರ್ತದೆ? ಹೌದಿಲ್ಲ. ಅದರಿಂದ ಒಳಗಿದ್ದು ತೆಗೆದುಕೊಳ್ಳುವವ ಯಾರು? ಪರಮಾತ್ಮನೇ. ಆ ಚಿಂತನೆ ಕೊಡುವವರಲ್ಲೂ ಇರಬೇಕು, ತೆಗೆದುಕೊಳ್ಳುವವರಲ್ಲೂ ಇರಬೇಕು. ಊಟ ಮಾಡ್ತೀವಿ, ಆಯ್ತು, ಬಡಿಸಿದವರು ಹೇಗೆ ಚಿಂತನೆ ಮಾಡಬೇಕು? ಇದು ಪರಮಾತ್ಮನಿಗೆ ಅಂತ ಚಿಂತನೆ ಮಾಡಿ ಬಡಿಸ್ಬೇಕು. ಸ್ವೀಕಾರ ಮಾಡುವವರು ಅವರು ಕೂಡ ತುತ್ತನ್ನ ಬಾಯಲ್ಲಿ ಇಡುವಾಗ ಇದು ಪರಮಾತ್ಮನಿಗೆ, ಈ ಚಿಂತನೆ ಇರಬೇಕು. ಯಾಕೆ? ದೇವರು ಕೊಟ್ಟದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹಾಗೆ. ಅದರಿಂದ ನಾವು ಅಜ್ಞಾನಿಗಳು ಅವರ ವ್ಯೂ ಹೇಗಿರುತ್ತದೆ, ಜ್ಞಾನಿಗಳ ವ್ಯೂ ಹೇಗಿರುತ್ತದೆ, ಎರಡನ್ನೂ ಚೆನ್ನಾಗಿ ಗುರುಗಳು ನಮಗೆ ಅರ್ಥ ಮಾಡಿಸ್ತಾರೆ. ನೀವು ಪರಮಾತ್ಮನನ್ನು ಮರೆತು ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಕೂಡ ನಿಮಗೆ ಪಾಪ ಹೋಗೋದಿಲ್ಲ, ಪಾಪನೇ ಬರುತ್ತದೆ. ಆದರೆ ಪರಮಾತ್ಮನನ್ನ ಸ್ಮರಣೆ ಮಾಡಿ ಒಂದು ತುಳಸಿದಲ, ಒಂದು ಗಂಗೋದಕ ಹಾಕಿದರೂ ಕೂಡ ಎಲ್ಲ ಪಾಪವೂ ಹೋಗಿ ಮಹಾಪುಣ್ಯವನ್ನು ತಂದುಕೊಡ್ತಾನೆ. ಅದರಿಂದ ಮುಖ್ಯ ಯಾವುದು? ಪರಮಾತ್ಮನಲ್ಲಿ ಮನಸ್ಸು ಇಡೋದು, ಪರಮಾತ್ಮನನ್ನ ಕಾಣೋದು, ಎಲ್ಲದರಲ್ಲೂ ಪರಮಾತ್ಮನನ್ನ ಕಾಣಬೇಕು. ಈ ರೀತಿಯಾದ ಉಪಾಸನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಕೆಂಡ ಕಾಣದೆ ಮುಟ್ಟಿದರು ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೇ ಪುಂಡರೀಕ ದಲಾಯದಾಕ್ಷಣ ವಿಮಲ ಪದ ಪದ್ಮ. ಬಂಡುಣಿಗಳೆಂದೆನಿಪ ಭಕುತರ ಹಿಂಡು ನೋಡಿದ ಮಾತ್ರದಲ್ಲಿ ತನು ದಿಂಡು ಕೆಡದಿಹ ನರನ ಪಾವನ ಮಾಳ್ಪುದಾಕ್ಷಣದಿ. ಕೆಂಡ ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ ನೋಡಿ. ಕೆಂಡ ಕಾಣದೇ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸುತ್ತಿಪ್ಪುದೇ. ಕೆಂಡವನ್ನ ಒಬ್ಬ ಮುಟ್ಟಿದ, ಕೆಂಡ ಮೇಲೆ ಬೂದಿ ಇತ್ತು. ಈಗ ಆ ಕಾನ್ಸೆಪ್ಟ್ ಎಲ್ಲ ಗ್ಯಾಸ್ ಬಂದ್ಬಿಟ್ಟಿದೆ, ಆ ಕೆಂಡ ಇಜ್ಜಲು ಆ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ. ಹಂಗಾಗಬಾರ್ದು. ಕೆಂಡವನ್ನ ಮುಟ್ಟಿದರೆ ಅದು ಬಿಸಿ ಆಗ್ತದೆ. ನನಗೆ ಗೊತ್ತಿಲ್ಲ, ನಾ ಬೂದಿ ಮುಚ್ಚಿದೆ ಅಂತ ತಿಳ್ಕೊಂಡ್ಬಿಟ್ಟೆ, ಅದರಿಂದ ನನಗೆ ಸುಡಬಾರ್ದಿತ್ತು ಅಂದ್ರೆ ಬಿಡುತ್ತದ ಅದು? ಇದು ಮುಟ್ಟಿದ್ರು ಅಗ್ನಿ ಸುಡುತ್ತದೆ, ಇಜ್ಜಲು ಸುಡುತ್ತದೆ. ಗೊತ್ತಿಲ್ಲದೆ ಮುಟ್ಟಿದರೂ ಕೂಡ ಸುಟ್ಟೆ ಸುಡುತ್ತದೆ. ಹೇಗೋ ಹಾಗೆ ಪುಂಡರೀಕ ದಳಾಯತಾಕ್ಷಣ ವಿಮಲ ಪದಪದ್ಮ, ಕಮಲದಂತಹ ಕಣ್ಣುಗಳುಳ್ಳ ಆ ಪರಮಾತ್ಮನ ದೋಷಗಳು ಇಲ್ಲದೇ ಇರತಕ್ಕ ಆ ಪಾದ ಕಮಲಗಳು, ಅದನ್ನ ಪಂಡುಣಿಗಳೆಂದೆನಿಪ ಹಿಂಡು ನೋಡಿದ ಮಾತ್ರದಲ್ಲಿ. ಹೇಗೆ ಜೇನು ನೊಣ ಏನ್ ಮಾಡ್ತದೆ? ಆ ಹೂವಿನಲ್ಲೇ ಹೋಗಿ ಆ ಮಕರಂದವನ್ನ ಏರುತ್ತದೆ ನೋಡಿ. ಅದೇ ರೀತಿಯಾಗಿ ಸಜ್ಜನರು, ಜ್ಞಾನಿಗಳು ಹೇಗಿರ್ತಾರೆ? ಪರಮಾತ್ಮನ ಪಾದದಲ್ಲಿಯೇ ಅವ್ರ ಮನಸ್ಸು ಇರುತ್ತದೆ.
ಈ ರೀತಿಯಾಗಿ ತನುದಿಂಡು ಕೆಡದಿಹ, ಪರಮಾತ್ಮನ ಕಂಡ ಕೂಡಲೇ, ಆ ಪರಮಾತ್ಮನ ಪ್ರತಿಮೆಗಳನ್ನು ಕಂಡ ಕೂಡಲೇ ತನುದಿಂಡು ಕೆಡದಿಹ, ಸಾಷ್ಟಾಂಗ ಎರಗಬೇಕಂತ. ಸಾಷ್ಟಾಂಗ ಎರಗಿ ನಮಸ್ಕಾರ ಮಾಡಿ ಮಾಡುವ ಯಾವ ಮನುಷ್ಯ ಇದ್ದಾನಲ್ಲ, ಆ ಮನುಷ್ಯನು ಆ ಕ್ಷಣದಿ ಪಾವನ ಮಾಡ್ಪರು, ಆ ಕ್ಷಣದಲ್ಲೇ ಪುನೀತನಾಗ್ತಾನೆ. ನೋಡಿ, ಪರಮಾತ್ಮನ ಸ್ಮರಣೆಯನ್ನು ತಂದುಕೊಂಡು ನೀನು ನಮಸ್ಕಾರ ಮಾಡು, ಆ ಕ್ಷಣದಲ್ಲೇ ನೀನು ಪುನೀತನಾಗ್ತೀನಿ. ಪರಮಾತ್ಮನನ್ನು ಮರೆತು ಗಂಗಾ ನದಿ ಸ್ನಾನ ಮಾಡಿದರೂ ಕೂಡ ನಿನಗೆ ಪಾಪನೇ ಬರ್ತದೆ. ಈ ಕಾನ್ಸೆಪ್ಟ್ ಎಲ್ಲಿ ಅರ್ಥ ಆಗಬೇಕು ನಮಗೆ? ದೇವಸ್ಥಾನಕ್ಕೆ ಹೋಗ್ತೀವಿ, ರುದ್ರದೇವ್ರ ದೇವಸ್ಥಾನಕ್ಕೆ ಹೋಗ್ತೀವಿ. ಆ ರುದ್ರದೇವ್ರನ ದೇವಸ್ಥಾನಕ್ಕೆ ಹೋದಾಗ ಯಾರ ಸ್ಮರಣೆ ಆಗಬೇಕು ನಮಗೆ? ಬರೀ ರುದ್ರ ರುದ್ರ ಅಂತ ನೆನೆಸಿದರೆ ರುದ್ರದೇವರು ತ್ರಿಶೂಲದಿಂದಲೇ 2 ಕೊಡ್ತಾರೆ ನಮ್ಮನ್ನು. ಎಲ್ಲವೂ ಏನು ಶಾಸ್ತ್ರ ತಿಳ್ಕೊಂಡಿಲ್ಲ, ಭಗವದ್ಗೀತೆ ಸರಿಯಾಗಿ ಅಧ್ಯಯನ ಮಾಡಿಲ್ಲ. ನನ್ನಲ್ಲಿ ನೋಡು ಪರಮಾತ್ಮನನ್ನ. ರುದ್ರಾಂತರ್ಯಾಮಿಯಾದ ಶ್ರೀಮನ್ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹದೇವರ ಉಪಾಸನೆಯನ್ನ ಮಾಡು. ಯಾಕೆ? ನಾನೇನು ಸ್ವತಂತ್ರನೋ, ನಾನೇನು ಫಲ ಕೊಡ್ತೀನಿ? ಓದಿಲ್ಲ ನೀನು, ಮಧ್ವಶಾಸ್ತ್ರ ಓದಿಲ್ಲ ಹಾಗೆ ಅಂತ ರುದ್ರದೇವರೇ ಕೇಳ್ತಾರೆ. ಇನ್ನು ಗಣೇಶನ ಹತ್ರ ಹೋಗು, ಗಣೇಶ ನಿನ್ನ ಪೂಜೆ ಇದು ಹಾಗೆ. ಗಣೇಶ ಮೋದಕದಿಂದಲೇ 2 ಕೊಡ್ತಾರೆ ನಮ್ಮನ್ನು. ಮಧ್ವಶಾಸ್ತ್ರ ಓದಿಲ್ಲ ನೀನು, ಭಗವದ್ಗೀತೆ ಕೇಳಿಲ್ಲ. ಸುನಿಚೇ ಪಶ್ವಪಾಕೇಶ ಪಂಡಿತಾಹ ಸಮದರ್ಶಿನಃ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗಭಿಹಸ್ತಿನಿ ಶುನಿಚೇವ ಶ್ವಪಾಕೇಶ ಪಂಡಿತ ಸಮದರ್ಶಿನಿ. ಎಲ್ಲರಲ್ಲಿ ಇರುವ ಪರಮಾತ್ಮನನ್ನ ಕಾಣಬೇಕು. ಅಲ್ಲ, ನಿತ್ಯ ಸಂಧ್ಯಾವಂದನೆ ಮಾಡ್ತಾ ಇಲ್ಲ, ಅಲ್ಲಿ ಬರುವ ಮಂತ್ರ ನೋಡಿ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ನೀ ಯಾರಿಗೇ ನಮಸ್ಕಾರ ಮಾಡಿದರೂ ಕೂಡ ದೇವರಿಗೆ ಹೋಗ್ತದೆ. ಆ ಎಚ್ಚರ ನಮಗಿರಬೇಕಷ್ಟೆ. ಎಲ್ಲರೂ ಕೂಡ ದೇವರ ಪ್ರತಿಮೆಗಳು ಹಾಗೆಂಬ ಎಚ್ಚರ ನಮಗಿರಬೇಕು. ಅದರಿಂದ ನಾವು ಯಾರನ್ನೇ ಹೋಗಿ ನಮಸ್ಕಾರ ಮಾಡಿದರೂ ಕೂಡ ದೇವರನ್ನು ಮರೆತು ಮಾಡಬಾರ್ದು. ದೇವರನ್ನು ಮರೆತರೆ ಅತ್ತೆ ಏನೇ ಎಲ್ಲೇ ಎಷ್ಟೇ ಖರ್ಚು ಮಾಡಿ ಎಷ್ಟು ಆಯಾಸ ಪಟ್ಟು ಮಾಡಿದರೂ ಕೂಡ ಎಲ್ಲವೂ ವ್ಯರ್ಥ. ಅದನ್ನು ಬಿಟ್ಟು ಮನೆಯಲ್ಲೇ ಪರಮಾತ್ಮನ ಸ್ಮರಣೆ ಮಾಡ್ತಾ ಕೂತರೂ ಕೂಡ ಮಹಾಪುಣ್ಯ. ಎರಡು ವ್ಯತ್ಯಾಸ ಇದೆ ನೋಡಿ. ಅದರಿಂದ ಮನಸ್ಸು ಎಲ್ಲಿ ಹೋಗ್ತದೆ ಅದು ಮುಖ್ಯ. ಮನಸ್ಸು ದೇವರ ಕಡೆ ಹೋಯ್ತೋ ಪಾಸ್, ಮನಸ್ಸು ದೇವರ ಕಡೆ ಹೋಗಿಲ್ಲ, ಎಷ್ಟೇ ಖರ್ಚು ಮಾಡಿದ್ರು ಎಷ್ಟೇ ಆಯಾಸ ಪಟ್ಟರು ಅದು ಫೇಲ್. ಇದು ದಾಸರ ಅಭಿಪ್ರಾಯ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.